ಕಥೆಯೊಂದಿಗೆ ಕೊನೆಯಾಯಿತು ಹೀಗೆ. ನಾನು ಬ್ಲಾಗಿಂಗ್ನ ಸ್ಟಾರ್ಟ್ ಮಾಡಿದಾಗ ಅಂದರೆ 2020 ಸ್ಟಾರ್ಟ್ ಮಾಡಿದೆ. ಇದೊಂದು ಚೆನ್ನಾಗಿರೋ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ. ಬಟ್ ಸ್ಟಾರ್ಟ್ ಮಾಡಾದಮೇಲೆ ಬ್ರೇಕ್ ಕೊಟ್ಟೆ. ಒಂದು 2022ಇಂದ 24ವರೆಗೂ ನಾನೇನು ಮಾಡಿಲ್ಲ ಬ್ಲಾಗಿಂಗೇ ಮಾಡಿಲ್ಲ. ವೀಡಿಯೋ ಎಲ್ಲ ಮಾಡ್ತಾಯಿದ್ದೆ ಇನ್ಸ್ಟಾಗ್ರಾಮಲ್ಲಿ ಸಣ್ಣದು ಮಾಡ್ತಾಯಿದ್ದೆ. ಅದನ್ನು ನನಗೇನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಇಷ್ಟ ಆಗ್ತಾ ಇರಲಿಲ್ಲ. ಬಟ್ 2025 ಫುಲ್ ಬ್ಲಾಗ್ ಮಾಡಿದ್ದೀನಿ. ವೀಕ್ಲಿ ಅಟ್ಲೀಸ್ಟ್ ಒಂದು ವೀಡಿಯೋನಾದರೂ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಎಲ್ಲ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ವೀಕ್ಲಿ 3 ವೀಡಿಯೋ ಹಾಕೋಕ್ಕೆಲ್ಲ ಫೋಕಸ್ ಮಾಡ್ತಾಯಿದ್ದೆ. ಅದಾದಮೇಲೆ ಕಮ್ಮಿ ಆಗ್ತಾ ಬಂತು, ಟೈಮ್ ಆಗ್ತಾ ಇಲ್ಲ, ಫ್ರಸ್ಟ್ರೇಷನ್, ಕಂಟೆಂಟ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅನ್ನೋ ಫ್ರಸ್ಟ್ರೇಷನ್ ಎಲ್ಲ ಮಾಡ್ಕೊಂಡು ಇನ್ನೂ ಒಂದು ನನಗೆ ಬ್ಲಾಗ್ನ ಮಾಡ್ಬೇಕಾದ್ರೆ ಡ್ರೈವ್ ಏನಾಯಿತು ಅಂತಂದರೆ, ತುಂಬ ಪರ್ಸ್ನಲ್ ವಿಚಾರನ ಒಂದೊಂದು ತೋರಿಸ್ಬಿಡ್ತೇವೆ. ಎಡಿಟ್ ಮಾಡ್ಬೇಕಾದ್ರೆ ಕಟ್ ಮಾಡಿರ್ತಿದೆ ಒಂದು ಮಿನಿಮಲ್ ಎಲ್ಲೋ ಆಚೆ ತುಂಬ ಐ ಡೋಂಟ್ ನೋ, ಅದು ಪರ್ಸ್ನಲ್ ಅಲ್ಲ ಆ್ಯಕ್ಚುಲಿ. ಅದು ಏನಂತ ಏನು ಪರ್ಸ್ನಲ್ ಅಂದರೆ ಏನು, ಇವಾಗ ನನ್ನ ಹೆಂಡತಿ ಜಗಳ ಆಡೋದು, ನನ್ನ ಹೆಂಡತಿದು ಸಾಲ ಎಲ್ಲ ಮೆನ್ಷನ್ ಮಾಡೋದು, ಇಲ್ಲ ಏನು ತೊಗೊಂಡ್ವಿ ಏನು ಬಿಟ್ವಿ ಎಲ್ಲನೂ, ಅದೆಲ್ಲ ನಾನೇನು ತೋರಿಸ್ತಾ ಇರಲಿಲ್ಲ. ಬಟ್ ಕೆಲವೊಂದು ಏನಾಯಿತು, ಒಂದು ಸಲ ಯಾರೋ ಒಬ್ರು ಹಿಂಗೆ ನನಗೆ ಬೇಕಾದವರು ಫ್ರೆಂಡ್, ಹೌದು ನಿಮ್ಮ ಮನೆಗೆ ಏನೋ ತಂದ್ರಿ ನೋಡಿದೆ ಅಂತಂದರು. ಅದು ದಟ್ ಕ್ರಿಯೇಟೆಡ್ ಎ ಪ್ಯಾನಿಕ್ ಇನ್ ಮೀ. ಅದು ಏನಕ್ಕೆ ಅಂದರೆ, ಅಷ್ಟು ರಿಸರ್ವ್ಡ್ ಆಗಿ ಬದುಕಿ ಸಡನ್ನಾಗಿ ನಮ್ಮ ಮನೇಲಿ ಏನು ನಡೀತಿದೆ ಅಂತ ಯಾರಿಗೋ ಒಬ್ರಿಗೆ ನಾನು ಹೇಳ್ದಲ್ಲೇನೋ ಗೊತ್ತಾಗೋಯ್ತು ಅನ್ನೋದು ಒಂದು ಭಯನೇ ಬಿಟ್ಟಿಸ್ಬಿಡ್ತು ನನ್ನ ಮನಸ್ಸಲ್ಲಿ. ಆ ಭಯ ಇದೆಯಲ್ಲ, ಅದು ಮತ್ತೆ ನನಗೆ ಬ್ಲಾಗಿಂಗ್ ಮಾಡ್ಬೇಕಾರೆಲ್ಲ ಕಾನ್ಷಿಯಸ್ ಆಗ್ತಾ ಇದೀನಿ. ಇದನ್ನು ತೋರಿಸ್ಬಿಟ್ರೆ ಗೊತ್ತಾಗ್ಬಿಡುತ್ತೆ, ಅದನ್ನು ತೋರಿಸ್ಬಿಟ್ರೆ ಗೊತ್ತಾಗುತ್ತೆ. ಇವಾಗ ನಾನು 2 ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು. ಐದರ್ ಬ್ಲಾಗ್ ಮಾಡ್ಬೇಕಾದ್ರೆ ಯು ಶುಡ್ ಲೀವ್ ಎವ್ರಿಥಿಂಗ್ ಜೆನ್ಯೂನ್ಲಿ. ಅಲ್ಲಿ ಪರ್ಸ್ನಲ್ ಲೈಫ್ ತೋರಿಸಿದ್ರು ಅಂತ ಏನೋ ದೊಡ್ಡ ಔಚಿಕೊಳ್ಳೋ ಅಂಥ ವಿಚಾರಗಳೆಲ್ಲ ಏನಿಲ್ಲ. ಬಟ್ ಏನೋ ಒಂದು ಇನ್ಸೆಕ್ಯೂರಿಟಿ ಥರ ಮೈಂಡಲ್ಲಿ ಕ್ರಿಯೇಟ್ ಆಗೋಯ್ತು. ಅದಾದಮೇಲೆ ಕಾನ್ಷಿಯಸ್ ಆಗಿ ನನ್ನ ಮಗಂದು ಬ್ಲಾಗಿಂಗ್ನೇ ಮಾಡೋಕ್ಕಾಗ್ತಾಯಿಲ್ಲ. ನಾನು ಮಾತಾಡ್ಬೇಕಾದ್ರೂ ಏನಾದರೂ ಒಂದು ಫಿಲ್ಟರ್ ಹಾಕ್ಬೇಕು. ಅಯ್ಯೋ ಇದೆಲ್ಲ ಮಾತಾಡ್ಬಿಡಕ್ಕೋ, ಇದೆಲ್ಲ ಮಾತಾಡ್ಬೇಕಾದ್ರೆ ಮಾತಾಡೋಕ್ಕೆ ಇರೋ ಕಾನ್ಸೆಪ್ಟೇ 2, ಅದರಲ್ಲಿ ಫಿಲ್ಟರ್ ಹಾಕಿವಿ 2.5 ಭಾಗನ ತೆಗಿತೀನಿ ನಾನು. ಅದು ದೊಡ್ಡ ತಲೆನೋವಾಗಿ ತಲೆನೋವಾಯ್ತು ನನಗೆ. ಸೊ ವ್ಲಾಗಿಂಗ್ ಒಂದು ಟೆಕ್ನಿಕ್ ನನಗೆ ಗೊತ್ತಾಗ್ತಾ ಇಲ್ಲ. ಆ ಎಕ್ಸ್ಪ್ಲೋರೇಷನಲ್ಲಿ ನಾನಿದ್ದೀನಿ. ಸೊ ಅದರಿಂದ ಸ್ವಲ್ಪ ಕಲಿಯೋದು ಮಾಡ್ತಾನೆ ಇದ್ದೀನಿ. ಜೆನ್ಯೂನ್ಲಿ ಎಲ್ಲನೂ ಬಿಟ್ಟು ಬರೀ ವ್ಲಾಗಿಂಗ್ ಮಾಡೋನೇ ಅಪ್ರಾಕ್ಸಿಮೇಟ್ಲಿ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಯಾರಿಗೂ ಆಗಿರೋದು ಹಿಸ್ಟ್ರಿನೇ ಇಲ್ಲ. ಒಂದು 3-4 ವರ್ಷ ಅದು ಫುಲ್ ಟೈಮ್ ಮಾಡಿದವ್ರಿಗೆ ಮಾತ್ರ. ನಾನೇನು ವೀಕ್ಲಿ 2 ವೀಡಿಯೋ ಹಾಕ್ತೀನಿ, ಅದನ್ನು ವೀಕೆಂಡ್ ಮಾತ್ರನೇ ಶೂಟ್ ಮಾಡ್ತೀನಿ. ವೀಕೆಲ್ಲ ಎಡಿಟ್ ಮಾಡಿ 2 ವೀಡಿಯೋ ಹಾಕ್ತೀನಿ. ಅದನ್ನು ಯಾವ ನನ್ನ ಮಗ ನೋಡ್ತಾನೆ. ನನಗೆ ನನ್ನ ವೀಡಿಯೋಸ್ ನೋಡೋಕೆ ಒಂದೊಂದ್ಸಲ ಇಷ್ಟ ಆಗ್ತಾ ಇರಲಿಲ್ಲ. ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ, ಆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗೂ ನನಗೆ ಅಂಥ ಇಂಪ್ರೆಸಿವ್ ಅನ್ನಿಸ್ತಿಲ್ಲ. ಸೊ ಐ ವಾಂಟ್ ಟು ಡೂ ಬೆಟರ್, ಐ ಕ್ಯಾನ್ ಡೂ ಬೆಟರ್ ಅನ್ನೋದು ಗೊತ್ತು. ಬಟ್ ಆ ಥಿನ್ ಲೈನ್ ಇದೆಯಲ್ಲ, ಪರ್ಸ್ನಲ್ ಮತ್ತು ವ್ಲಾಗಿಂಗ್, ಅದನ್ನು ನನಗೆ ಕಂಡುಹಿಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಆ ಸರ್ಕಸಲ್ಲಿ ಇದ್ದೀನಿ ಆ್ಯಸ್ ಆಫ್ ನಾವು. ಈ ಚಾನಲ್ನಲ್ಲಿ ಇದನ್ನು ನಾನು ಹಾಕಲೇಬೇಕು ಅಂತಲೇ, ಯಾಕೆಂದರೆ ಬಿಕಾಸ್ ಐ ಹ್ಯಾವ್ ಬಿಲ್ಟ್ ದಿಸ್ ಚಾನಲ್. 400 ಸಬ್ಸ್ಕ್ರೈಬರ್ಸ್ಗೆ ತರೋದು ಆಗಲಿ, 100-150 ವೀಡಿಯೋ ಹಾಕಿದ್ದೀನಿ. ಇಟ್ಸ್ ನಾಟ್ ಈಸಿ ಅಂತ ನನಗೆ ಅನ್ನಿಸ್ತು ರೀಸೆಂಟಾಗಿ. ಸೊ ಐ ಥಾಟ್ ಇದೊಂದು ವೀಡಿಯೋ ಇಲ್ಲಿರಲಿ ಸದ್ಯಕ್ಕೆ, ನೋಡೋಣ ಮುಂದೆ ಯಾವ ಥರ ಇಂಪ್ರೂವ್ ಆಗಿ ಬರ್ತೀನಿ. ಯಾಕೆಂದರೆ ದಿಸ್ ರ್ಯಾಂಟಿಂಗ್ ಇದೆಯಲ್ಲ, ಇದು ನಾನು ಮುಂದೆ ಯಾವಾಗಾರ ಚೆನ್ನಾಗಿ ನಾನು ಅಂದ್ಕೊಂಡಿದ್ದನ್ನ ಮಾಡಿ ಬಂದಾಗ ವಾಪಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಫೀಲ್ ವೇರ್ ಐ ವಾಸ್ ಗೋಯಿಂಗ್ ರಾಂಗ್, ವೇರ್ ಐ ವಾಸ್ ಗೋಯಿಂಗ್ ರೈಟ್ ಅಂತ. ಸೊ probably I'll take few more days and then be back with a clear concept, hopefully, because every time I'm back I don't have a clarity. Let's see how it goes.